ಇಲ್ಲಿ ಎಕ್ಸೈಸ್ ಇಲಾಖೆಯವರು ಬಂದು ಈರಣ್ಣ ಅಂತಕ್ಕಂಥದ್ದು ಸುಮಾರು ಈಗ 40 ವರ್ಷದಿಂದ ಒಂದು ನೀರು ಎಣಿಸ್ತದೆ ಸರ್, ಇದು ಹೊಸಬಲ್ಲ. ಆಮೇಲೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ವಿಶ್ವಚೇತನ ರೈತ ಅಂತ. ಇವತ್ತು ಪ್ರೊಫೆಸರ್ ನಂಜುಂಡಸ್ವಾಮಿ ಅಂದರೆ ಈಗಿರ್ತಕ್ಕಂಥ ಪ್ರಧಾನಿಗಳಿಗೂ ಅಷ್ಟು ಜನತೆ ಗೌರವ ಇಲ್ಲ. ಅವರು ಇಂಟರ್ನ್ಯಾಷನಲ್ ಲಾ ಪಡೆದವರು. ಯಾವುದೇ ಜೈಲಿಗೆ ಕಂಡವರು ಜೈಲಿನಲ್ಲಿ ಮ್ಯಾಜಿಸ್ಟ್ರೇಟ್ ಎದ್ದವ್ರಿಗೆ ಗೌರವ ಕೊಟ್ಬಿಟ್ಟು, ಯಾಕೆಂದರೆ ಮ್ಯಾಜಿಸ್ಟ್ರೇಟ್ ಲಾ ಮಾಡಿದ್ದವರು. ಅಂಥವರು ಕೆಂಕೇರಿ ಅನ್ನತಕ್ಕಂಥ ಗ್ರಾಮದಲ್ಲಿ ಬಂದು ಅವರಿಗೆ ಇದೇ ಈರಣ್ಣನ ಗಿಡಕ್ಕೆ ಹತ್ತಿಸಿ ನೀರು ಇಳಿಸಿದ್ದಾರೆ. ನೀರು ಇಳಿಸೋದಕ್ಕೆ ಇಡೀ ರಾಜ್ಯಾದ್ಯಂತ ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ದಾರೆ. ಅದು ಹಿಂದೆ ಬ್ರಿಟಿಷರು ಮಾಡ್ತಕ್ಕಂಥ ಕಾನೂನುಗಳು ಇಟ್ಕೊಂಡು ಇದೇ ನಮ್ಮ ರಾಜ್ಯ, ನಮ್ಮ ಸರ್ಕಾರದಲ್ಲಿ ರಚಿತವಾಗಿರ್ತಕ್ಕಂಥ ಇಲಾಖೆಗಳು ರೈತರು ತುಳಿಪಡಿಸ್ತಾ ಇದ್ದಾರೆ. ಹಂಗಾಗಿ ಆ ಬ್ರಿಟಿಷ್ನವರು ಇಷ್ಟು ಕಾಲ ಆದರೂ ಆ ಸಿದ್ಧಾಂತಗಳನ್ನೇ ಇಟ್ಕೊಂಡಿದ್ದಾರೆ ಅಂತೇಳಿ ಅಲಹಾಬಾದ್ ಕೋರ್ಟಲ್ಲಿ ಕೆಲವು ವಿಚಾರಗಳನ್ನಿಟ್ಟು ರೈತ ಪರವಾದಂಥ ಕಾನೂನುಗಳನ್ನ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಚಾಲ್ತಿ ಮಾಡಿಸಿದರು. ಕಾನೂನಾತ್ಮಕವಾಗಿ ರೈತ ಪರ ಮಾಡಿಸಿದರು. ಅವತ್ತಿಂದ ನಾವು ಇಲ್ಲೇ ಅಲ್ಲ, ಕೋಡಿಹಳ್ಳಿಯಲ್ಲಿ ಇಳಿಸ್ತಾರೆ, ಸಿರಾದಲ್ಲಿ ಇಳಿಸ್ತಾರೆ, ಮದ್ಗೆ ಇಳಿಸ್ತಾರೆ. ನಾನು ಭಾಳಷ್ಟು ಕಡೆ ಅದ್ ಕಡೆ ಎಲ್ಲ ನೀರ ಇಳಿಸ್ತಾರೆ ಗೊತ್ತಿಲ್ಲ. ನಾವು ಈಗ ಕುಣಿಗಲ್ಲಲ್ಲಿ ಗಂಗಾಧರಯ್ಯ ಅಂತ ಇದ್ರು, ಅವರು ಸತ್ತೋಗಿದ್ದಾರೆ. ಅವ್ರ ಮಗ ಇದಾರೆ, ಅವ್ರ ಮಗವರಿಗೆ ಲೈಸೆನ್ಸ್ ತಗೊಂಡಿದ್ದಾರೆ. ನಾವೇ ಲೈಸೆನ್ಸ್ ಕೊಟ್ಟಿದ್ದೀವಿ. ಲೈಸೆನ್ಸ್ ಹೇಳಿ ಒಂದ್ ನಿಮಿಷ, ನೀವು ಸುಮ್ನೆ ನಿಮಗೆ ತಿಳುವಳಿಕೆ ಹೇಳ್ತಾ ಇದೀವಿ ನಾವು. ನನಗೆ ನಿನಗಿಂತ ಹೆಚ್ಚು ತಿಳುವಳಿಕೆ ಐತೆ, ನೀನ್ ತಿಳ್ಕೊಂಡಿರ್ತೀಯ. ನಾನು ಆಲ್ ರೌಂಡ್ ಹೇಳಿ ಅದಕ್ಕೆ ಐಸ್ ಇಡ್ಬೇಕು, ಐಸ್ ಇಟ್ಟು ತೆಗಿಯುವಂತ ಪ್ರೊಸೀಜರ್ ಇದೆ. ಅದಕ್ಕೆ ಲೈಸೆನ್ಸ್ ಇರ್ಬೇಕು. ಅದಕ್ಕೆ ನಿಮ್ ಸಂಘ ಇರುತ್ತೆ, 1000 ಜನ ಸಂಘದಲ್ಲಿ ಮೆಂಬರ್ ಆಗಿರ್ಬೇಕು. ಆ ಮೆಂಬರ್ ಅಲ್ಲಿ ಇರ್ತಕ್ಕಂಥವ್ರು ಅಲ್ಲಿ ಯಾರು ಲೈಸೆನ್ಸ್ ತಗೊಂಡಿದ್ದಾರೆ ಅವರಿಗೆ ಬರ್ಕೊಟ್ಟು ನಾವ್ ಇಂಥ ಮರದಲ್ಲಿ ಇಳಿಸ್ಕೊಳ್ಳಿ ಅಂತ ಹೇಳಿ ಇದ್ ಮಾಡ್ತಾರೆ. ಅಂತವ್ರಿಗೆ ಮಾರಾಟ ಮಾಡಿ ಇದ್ ಮಾಡೋದೇ ಅಂತ ಇರುತ್ತೆ, ಪ್ರೊಸೀಜರ್ ಇದೆ. ಈಗ ಸುಮ್ನೆ ಇಳಿಸ್ದೆ ತಗೊಂಬಂದಿದೆ, ಅದಕ್ಕೇನೋ ಮಿಕ್ಸ್ ಮಾಡಿದೆ ತಗೊಂಬಂದು ಇದ್ ಮಾಡಿದೆ ಅನ್ನೋದು ತಪ್ಪಲ್ಲ. ಒಂದ್ ಗಿಡಕ್ಕೆ ₹1 ಒಂಟಿ ಹಣ ಕಟ್ಟಬೇಕಾಯ್ತು, ಹಂಗ್ ತೀರ್ಮಾನ ಆಗಿರೋದು ಅವತ್ತು. ಅದೆಲ್ಲ ಈಗ ಕಾನೂನೆಲ್ಲ ಚೇಂಜ್ ಆಗಿದೆ. ಈಗ ನೀವು ತಿಳ್ಕೊಂಡಿರೋ ಇಲ್ಲ, ಈಗೆಲ್ಲ ನಿಯಮನೇ ಬಂದಿದೆ. ನೀರ ನಿಯಮ ಅಂತಾನೆ ಕರ್ನಾಟಕ ಸರ್ಕಾರನು ಮಾಡಿದೆ. ಅದಕ್ಕೆ ತಕ್ಕನಾಗೆ ಈಗ ಇಡೀ ಕರ್ನಾಟಕದಲ್ಲಿ 3 ಜನ ಲೈಸೆನ್ಸ್ ತಗೊಂಡು, ಒಂದು ಭದ್ರಾವತಿಯಲ್ಲಿದೆ, ಒಂದು ಇಲ್ಲಿ ನಮ್ಮ ಕುಣಿಗಲಲ್ಲಿದೆ, ಇನ್ನೊಂದು ಕಾರ್ಕಳದಲ್ಲಿದೆ. ಸಿರಾ ಹಿರಿಯೂರು ಅಲ್ಲಿ ಮಾಡ್ತಾರೆ ಗೊತ್ತಿಲ್ಲ. ಎಲ್ಲಿ ಇದ್ರೆ ನಮ್ಗೆ ಹೇಳಿ, ಅದನ್ನ ನಾವು ಅವ್ರಿಗೆ ಅರಿವು ಮೂಡಿಸ್ತೀವಿ. ಹೇಳ್ತಾ ಇದೀವಲ್ವಾ ಈ ರೀತಿ ಮಾಡಬೇಡಿ ಅಂತ. ಈಗ್ಲೂ ಕೂಡ ನಾವು ಬಂದಿರೋದು ಅರಿವು ಮೂಡ್ಸಕ್ಕೆ ಬಂದಿರೋದು. ಇಲ್ಲ ಗೊತ್ತಿಲ್ಲ ನಿಮ್ಗೆ ಹೋಗ್ಲಿ, ಅಲ್ಲಿ ಸಿರಾ ಹಿರಿಯೂರು ತಿಳಿಸಿ. ಖಂಡಿತ ನಮಗೆ ವ್ಯಾಪ್ತಿ ಇದ್ರೆಲ್ಲ ಬರಲ್ಲ, ಗೊತ್ತಿಲ್ಲ. ಹಳ್ಳಿಗಳಿಗೆ ಎಣ್ಣೆ ಮಾಡ್ತಿರೋದು ಗೊತ್ತಿರುತ್ತೆ. ನಾವು ಅದಕ್ಕೆ ಕ್ರಮ ಕೈಗೊಳ್ತಾ ಇದೀವಿ. ಏನ್ ಇದ್ ಮಾಡ್ತಾ ಕ್ರಮ ಕೈಗೊಳ್ತಾ ಆಯ್ತು. ಹಿಂಗಿದೆ, ನಾವು ಅವನ್ ಕಳಿಸೋದಿಲ್ಲ, ನಾವು ಕರ್ಕೊಂಡು ಹೋಗ್ತಾ ಇಲ್ಲ, ನಿಮ್ ಜೊತೆನೆ ಬಿಡ್ತಾ ಇದೀವಿ. ಒಂದ್ ಈ ರೀತಿ ಮಾಡಲ್ಲ ಅನ್ನೋದೊಂದು ಹೇಳ್ಬಿಡಿ ಅಷ್ಟೇ. ನಾವು ಹೇಳ್ತಾ ಇರೋದು ನಮ್ಗೇನು ಕರ್ಕೊಂಡೋಗಿ ನಮ್ಗೇನ್ ಸಾಧನೆ ಇಲ್ಲ, ನಮ್ಗೇನ್ ಕಿರೀಟ ಕೊಡೋದಿಲ್ಲ. ನಾವ್ ಹೇಳ್ತಿರೋದು ಅಷ್ಟೇ. ಕಿರೀಟ ಅಲ್ಲ, ನಿಮ್ಗೆ ಕರ್ತವ್ಯ ನೀವು ಮಾಡ್ಬೇಕಾಗಿರುತ್ತೆ. ನಮ್ ಕರ್ತವ್ಯ ನಾವು ಜೀವ ಹೋದ್ರು ಬಿಡಲ್ಲ ಅವನ್ನ. ಈಗ ನೀವು ಚಂದ್ರಣ್ಣ ಇದು ವಿಡಿಯೋ ಮಾಡ್ಕೊಂಡಪ್ಪ, ಇನ್ನೊಂದ್ಸತಿ ಏನಾದ್ರು ಈ ರೀತಿ ಅಕ್ರಮವಾಗಿ ಕಾನೂನುಬದ್ಧವಾಗಿ ಬಿಟ್ಟು ಏನಾರು ಕಟ್ಟಿದ್ರೆ ಚಂದ್ರಣ್ಣವರೇ ಹೊಣೆ ಅನ್ನಂಗೆ ಮಾತಾಡ್ತಿದ್ದಾರೆ. ಅವರೇ ಈಗ ಹೇಳ್ತಾ ಇದಾರೆ ನಾವು ತಪ್ಪು ಮಾಡಕ್ ಬಿಡಲ್ಲ ಅಂತೇಳಿ. ಅದನ್ನ ಅವರೇ ಒಪ್ಕೊಂಡ್ಲಿ. ಈಗ ಅಲ್ಲಪ್ಪ, ಒಬ್ಬನ ಅಮಾಯಕನ ಈ ತರ ಮಾಡ್ತಿದ್ದಾರೆ. ಈಗ ಬೀದ ಮರ್ಯಾದೆ ಕಳೆದೆ ನಿಮ್ಗೆ, ಬೀದ ಮರ್ಯಾದೆ ಕಳೆದು ಅವ್ರಿಗೆ ವಿವೇಕ ಹೇಳ್ತಿದ್ದೀರಾ? ಅಲ್ಲ ಹೇಳ್ಬೋದಾಗಿತ್ತಲ್ಲ. ನೋಡಿ ಚಂದ್ರಣ್ಣವ್ರೆ, ನಾವು ಎಲ್ಲ ಗೊತ್ತಾಗಿರೋದು ಹೋರಾಟಗಾರರೇ. ನೋಡಿ ಒನ್ವೇ ನಮ್ದು ಆಲ್ ರೌಂಡ್. ಏನೇನೋ ಕೇಳಿ ಚಂದ್ರಣ್ಣವ್ರೆ, ಈಗ ಅವ್ನು ಮಾಡಿರೋದು ತಪ್ಪು, ಇನ್ಮೇಲೆ ಮಾತ್ರ ಸರಿ. ಅವು ಮಾತಾಡಿ 200,000 ಜನ ಬೆಳೆಸ್ತೀವಿ, ನಾವು 200,000 ಜನ ಬೆಳೆಸ್ತೀವಿ. ಅದು ನಮ್ದೆಲ್ಲ ಕೇಳ್ತೀರಲ್ಲ, ಕೇಳ್ತೀರಲ್ಲ. ಬರೀ ಹಳ್ಳಿಲಿ ಮಾಡ್ತಾರೆ. ಹೇಳ್ತಾ ಇದೀವಲ್ವಾ, ಧಮಕಿ ಹಾಕಕ್ ಮಾಡ್ತೀವಿ. ಇವೆಲ್ಲ ಮಾತಾಡಬಾರ್ದು ಚಂದ್ರಣ್ಣವ್ರೆ, ದಯವಿಟ್ಟು ಅಂತವೆಲ್ಲ ಮಾಡ್ತಿದ್ದೀರಾ ಅಂತ. ಏನ್ ಹೇಳಿ, ಏನ್ ಮಾಡ್ತಾ ಇದೀವಿ ಹೇಳಿ. ಇದೇ ಮಾಡೋದು ನೀವು. ರೈತನ ಇಷ್ಟು ಮಟ್ಟಿಗೆ ಬೀದಿಲಿ ಹರಾಜ್ ಮಾಡ್ತಿರೋದು ಯಾವ್ದು?
ನೀವು ಮಾಡ್ತಾ ಇರೋದು, ನಾವಲ್ಲ. ನೀವೇ ಅಡ್ಡ ಹಾಕೊಂಡು ನೀವು ಮಾಡ್ತಾ ಇರೋದು. ಹೌದು. ನೀವು ಮಾಡ್ತಾ ಇರೋದು. ದಯವಿಟ್ಟು ಅವೆಲ್ಲ ಮಾತಾಡ್ಬೇಡಿ. ಕರ್ಸ್ರಿ ಅಂತ ಹೇಳಿ ನಮ್ಮನ್ನ ನೀವು ಫಸ್ಟ್ ನೀವು ಕರ್ಕೊಂಬಂದ್ರೆ ತಪ್ಪಲ್ವಾ? ಈಗ ನಾವು ಎಣ್ಣೆ ಕುಡಿತಾ ಇದ್ದಾರಲ್ಲ, ಬೆಂಕಿ ಬರ್ತಾ ಇದಾರಲ್ಲ, ಪಾಟ್ಗಳೆಲ್ಲ ಬೆಂದಾಗ್ತಾ ಇದಾವೆ. ಅವು ಚೆಕ್ ಮಾಡಕ್ ಬರಲ್ಲ. ಕಂಪ್ಲೇಂಟ್ ಕೊಡ್ಬೇಕಂತ ಕಂಪ್ಲೇಂಟ್ ಕೊಟ್ಟಾಗ ನಮ್ಮದ್ರಿ ಇದು ಎಷ್ಟು ತಂಗಿ ಮಾಡ್ಸಂತ ಗೊತ್ತಾ? ಹೇಳ್ತಾ ಇರೋದು ನಾವು. ಕೊಡ್ರಿ ಮಾತಾಡ ನೀವು ಕಳ್ರಲ್ಲೂ ಮತ್ತೆ ಕತ್ಕೊಂಡು ಹೋಗೋದು. ನೀವೇನಾರ ಆಯ್ತು ಅಂದಾಗ ಅದೇ ಹೇಳ್ತಿದ್ದೆ, ಕುಡಿಯಕ್ಕಾಗತ್ತ ನಿಮ್ಗೆ? ಅದನ್ನ ಚೆಲ್ರಿ ತೆಗೆದು ನಮಗೆ ರೈತರಿಗೆ ಗೌರವ ಪ್ರೊಸೀಜರ್ ರೈತರಿಗೆ ಕೊಟ್ರ ಗೌರವ ಏನೈತೆ? ಈಗ ಹೇಳ್ತಾ ಇಲ್ವಾ? ಇಲ್ಲ ಇಲ್ವಾ? ಗೊತ್ತೇನೆ ಇಲ್ವಾ? ಅವ್ನ್ ಬಿಡಲ್ಲ ಬಿಡ್ರಿ. ನೀವು ನಿಮ್ ಜೊತೆ ಕಳ್ಸಕ್ಕೆ ಇದ್ ಮಾಡಿರೋದು, ನಾವೇನ್ ಕರ್ಕೊಂಡೋಗ್ ನಮಗೇನು ಎಲ್ಲಿ ಇದ್ ಮಾಡ್ತೀರ? ರೈತರಿಗೆ ಗೌರವ ಕೊಡ್ತಿರ್ತಾನೆ, ಅದನ್ನ ಚೆಲ್ರಿ, ಬುದ್ಧಿ ಹೇಳೋಣ ಅವ್ನಿಗೆ. ನೀವು ನೋಡಿ ಎಲ್ಲದೂ ಮಾತಾಡಕ್ ಬರ್ಬಾರ್ದು ಚಂದ್ರಣ್ಣವ್ರೆ. ಈಗ ಗೌರವವಾಗಿ ಅವ್ರು ನಿಮ್ ಜೊತೆ ಏರೋಪ್ಲೇನ್ ತಡೆಯೋ ಕೆಪಾಸಿಟಿ ಐತೆ. ಅವೆಲ್ಲ ತಡಿಬೇಡಿ, ಅವೆಲ್ಲ ತಡೆಯೋದು ಅವೆಲ್ಲ ಕೇಳಿ. ನೀವು ನೋಡ್ರಿ, ನಿಮ್ ಲಿಮಿಟ್ಸ್ ದಾಟ್ ನೀವ್ ನಡೆಯಂಗಿಲ್ಲ. ನಾನು ಆಲ್ರೌಂಡ್ ಏರೋಪ್ಲೇನ್ ತಡೆಯೋ ಶಕ್ತಿ ಇತ್ತು ನನಗೆ. ನಾನು ಹೋರಾಟಗಾರ. ಗೊತ್ತು ಚಂದ್ರಣ್ಣವ್ರೆ, ನೀವು ಹೋರಾಟಗಾರ, ಹುಟ್ಟು ಹೋರಾಟಗಾರ. ಹೌದು. ನಿಮ್ ಹೆಸರು ಇಲ್ಲ, ಇಡೀ ತಾಲೂಕಲ್ಲಿ ರಾಜ್ಯಾದ್ಯಂತ ಚಲ್ರಿ. ನಾನು ಅವನಿಗೆ ನಿಮ್ಗೆ ಏನ್ ಬೇಕಾದ್ರೂ ಹೇಳ್ತಾ ಇಲ್ವಾ? ಈಗ ಬಿಟ್ಟಿದೆ, ನಿಮ್ ಜೊತೆನೆ ಕರ್ಕೊಂಡೋಗಿ ಇನ್ನೊಂದ್ಸತಿ ಮಾಡ್ಬೇಡಿ ಅಂತ ನಾವು ಹೇಳಿದೀವಿ. ಅದಾಗಲ್ಲ ಹೇಳ್ತಾ ಇಲ್ವಾ? ಕಳಿಸ್ತಾ ಇದೀವಲ್ಲ ನಿಮ್ ಜೊತೆ. ನೀ ಕಳಿಸ್ತಾ ಇದೀಯ, ಚೆಲ್ಲಿ ಬಿಡು ಇದ್ರಿಗೆ. ಚೆಲ್ಲಿದ್ನೆಲ್ಲ ನಾವು ಕರ್ಕೊಂಡು ಹೋಗ್ತೀವಿ. ಅದನ್ನ ಚೆಲ್ ಬಿಡಿ, ನಾನು ಬರ್ಕೊಡ್ತೀನಿ. ನಾನು ಅವರು ನನ್ನ ಮಕ್ಳಿದ್ದಂಗೆ. ಈಗ ಏನಾಯ್ತು? ಚೆಲ್ಲಿದ್ರೆ ಏನಾಯ್ತು? ಈಗ ಇವರೇ ಜೊತೆಗಿದ್ದಾಗ ಅದು ಇಟ್ಕೊಂಡು ಏನ್ ಪಾಪಿ ಆತಕ್ಕೆ ಇಟ್ಕೊಂತೀರಿ? ಅವ್ನ ಮೇಲೆ ಅದಕ್ಕೆ ಹೇಳ್ತಾ ಇಲ್ವಾ? ಕೋಟಿ ದೋಚ್ತಿರ ಹೋಗ್ರಿ. ಇದು ಬಾರ್ಗಳಲ್ಲಿ ಪ್ರತಿ ಹಳ್ಳಿಗಳಿಗೆಲ್ಲ ಅಕ್ಕಿ ಬೆಳೆ ಮಾಡ್ತಾರೆ. ಅವ್ರ ಮೇಲೆ ಹತ್ರ ಊರ್ರಿ. ಈಗ ನಮ್ಗೆ ನೋಡಿ, ನಿಮ್ ತಿಂಡಿ ಆಗಿದೆಯಲ್ಲ ಗೊತ್ತಿಲ್ಲ. ನಮ್ ಬನ್ನಿ ತಿಂಡಿ ತಿನ್ಕೊಂಡು ನಂಗೆ ಇದ್ ಮಾಡಿ ಮಾತಾಡ್ತಾ ಇದೀವಿ. ದಯವಿಟ್ಟು ನಮ್ಮನ್ನ ಇನ್ನೂ ಅಸಮರ್ಥ ಚೆಲ್ಲೋಗ್ರಿ ಸರ್. ಅದು ದಯವಿಟ್ಟು ಇದ್ ಮಾಡಿ. ಬನ್ನಿ 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 ಬನ್ನಿ, ಅಲ್ಲಿ ಹಳ್ಳಿಯರ ಹತ್ರ ಬನ್ನಿ. ಬನ್ನಿ ಹತ್ತಪ್ಪ, ಬನ್ನಿ. ಈರಣ್ಣ ಕಳ್ಸಲ್ ಬಿಡ್ರಿ, ನಾವು ಜೀವ ಕಳ್ಸಲ್ಲ. ಕರ್ಕೊಂಡೋಗಿ ಹೇಳ್ತಾ ಇಲ್ವಾ? ಬರ ಲೈ ಬಿಡು ಕೊಡಿ ಸರ್. ಹೌದಾ? ಇಸ್ಲಾಮದು ಕರ್ತವ್ಯ ಕಡ್ಡಿ ಮಾಡ್ಬೋದು. ಅವ್ನು ಕೊಡ್ರಿ ಫಸ್ಟ್. ಕಡ್ಡಿ ಮಾಡ್ಬೇಡಿ. ನಿಮ್ಗೂ ರೂಲ್ ಅಲ್ಲಿಲ್ಲ. ಅವನ್ನೆಲ್ಲ ಸೀಸ್ ಮಾಡಕ್ ನಿಮ್ಗೂ ರೂಲ್ ಇಲ್ಲ. ಕರ್ತವ್ಯ ಕಡ್ಡಿ ಮಾಡ್ಬೇಡಿ. ಕರ್ತವ್ಯ ಒಂದೇ ನಿಮ್ಗಿರೋದು. ಅಲ್ಲಿ ಹಳ್ಳಿಗಳಿಗೆಲ್ಲ ಮಾಡ್ತಾ ಇದಾರೆ. ಅಕ್ಕಿ ಬೆಳೆ ಬಾರಿ ಎಂದು ಮಾಡ್ತೀವಿ. ಈಗ ಪಾಪಿ ಹಿಡ್ಕೊಂಡ್ಬಿಟ್ಟಿದ್ರು. ಈಗ ಬಂದು ಯಾರೋ ಸಿಕ್ಕಿಲ್ಲ ಅಂತ ನೀವು ಅಷ್ಟೇ. ಕರ್ತವ್ಯ ತಾವೇ ಕೇಳಿ ಇಲ್ಲಿ ನಿಮಿಷ ನೀವು ನೋಡಿ. ದಯವಿಟ್ಟು ನಮ್ಗೆ ಕೈ ಹಾಕ್ತಾ ಇರೋದಲ್ಲ. ಗಾಡಿ ಅಡ್ಡ ಗಾಡಿ ಇದು ಮಾಡಿ. ಇದು ಯಾವ ಲಿಮಿಟ್ ಬರುತ್ತಪ್ಪ? ದಯವಿಟ್ಟು ಎದೋಳಿ ಹೇಳ್ತಾ ಇದ್ದೀನಿ. ನೀವು ಫಸ್ಟ್ ಬರ್ರಿ ಅವರಿಗೆ. ನಿಮ್ಗೆ ನಾನು ನಿಮಗೆ ಫೋನ್ ಮಾಡಿ ಬುದ್ಧಿ ಹೇಳ್ತೀನಿ. ನಾನು